ಎಸ್ ಮತ್ತೊಮ್ಮೆ ಬಿಗ್ ಡಿಬೇಟ್ಗೆ ಸ್ವಾಗತ. ಕೀಚಕ ರಾಜ್ಯ ನಿಜವಾಗ್ಲೂ ಭಾಳ ಬೇಸರದಿಂದ ಭಾಳ ದುಃಖದಿಂದ ಈ ಟೈಟ್ಲ್ ಇಡಬೇಕಾಗತ್ತೆ ನಮಗೆ. ಅಂದರೆ ಏನು ಮಾಡೋದು? 8 ಅತ್ಯಾಚಾರ ಪ್ರಕರಣಗಳು 24 ಗಂಟೆಯಲ್ಲಿ ಅಂತಂದರೆ ದೆಹಲಿಯಲ್ಲಿ ಶೋಭಾ ಕರಂದ್ಲಾಜೆ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಅವರು ಗೃಹ ಸಚಿವರು ಹಾಗೂ ಮೇನಕಾ ಗಾಂಧಿಯವರನ್ನ ಭೇಟಿ ಮಾಡಿ ಇದರ ಬಗ್ಗೆ ಒಂದು ಅಹವಾಲು ಕೂಡ ಸಲ್ಲಿಸಿದ್ದಾರೆ. ನಮಸ್ತೆ ಮೇಡಮ್. ಏನು 24 ಗಂಟೆಯಲ್ಲಿ 8 ರೇಪ್ ವಿಚಾರ, ಇದು ಬಹಳ ತಲೆ ತಗ್ಗಿಸುವಂಥ ವಿಚಾರ. ದೆಹಲಿಯಲ್ಲಿ ಕೂಡ ಇದರ ಬಗ್ಗೆ ಮಾರ್ದನಿಸ್ತಾ ಇದೆಯಾ ವಿಚಾರ, ಹೇಗೆ ಮೇಡಮ್? ಖಂಡಿತವಾಗಿ ನಾನು 2 ದಿನದ ಹಿಂದೆನೆ ಜಾರ್ಜ್ ಅವರಿಗೆ ನಮ್ಮ ಗೃಹ ಸಚಿವರ ಪತ್ರವನ್ನು ಬರೆದಿದ್ದೆ. ಯಾಕಂದ್ರೆ 1 ತಿಂಗಳ ಹಿಂದಿನಿಂದ ನಾನು ಅವರ ಭೇಟಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೇಳ್ತಿದ್ದೆ. ಯಾಕಂದ್ರೆ ಹಲವಾರು ಪ್ರಕರಣಗಳು ರಾಜ್ಯ ನಡೀತಾ ಇದೆ ಅಂತ, ಕೊನೆಗೂ ನಮ್ಗೆ ಸಿಕ್ಲಿಲ್ಲ. ಅದಕ್ಕೆ ಅತ್ಯಾಚಾರದ ಪ್ರಕರಣಗಳು ಮುಖ್ಯವಾಗಿ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯ ಬೈದೂರಲ್ಲಿ ಒಂದು ಹುಡುಗಿಯನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ ಒಂದು PUC ಹುಡುಗಿಯನ್ನ ಮರ್ಡರ್ ಮಾಡಿ ಅವಳ ಬಾಡಿ ಪೂರ್ತಿ ಡಿಕಂಪೋಸ್ ಆಗಿದೆ. ಇವಾಗ ಏನಾಗಿದೆ ಅನ್ನುವಂತ ತಿಳ್ಕೊಳ್ಳುವಂತದ್ದು ಕೂಡ ನಮ್ಗೆ ಸಾಧ್ಯ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ನಾನೊಂದು ಪತ್ರ ಬರೆದಿದೆ ಮತ್ತು ಅಮೆಂಡ್ಮೆಂಟ್ 2013 ಕೇಂದ್ರ ಸರ್ಕಾರ ಒಂದು ಕಾನೂನನ್ನ ಅಮೆಂಡ್ಮೆಂಟ್ ಅನ್ನ ಬಿಲ್ ಅನ್ನ ತಂದಿದೆ. ಇದನ್ನ ರಾಜ್ಯದಲ್ಲಿ ಇನ್ನೂ ಬರೆಯುವಾಗಿ ಇದನ್ನ ಕಾನೂನನ್ನ ಜಾರಿಗೆ ತರಬೇಕು. ಈ ಅಧಿವೇಶನದಲ್ಲಿ ಅದರ ಮಂಡನೆ ಆಗಬೇಕು. ಅದರ ಜೊತೆಗೆ ಇವತ್ತು DC ಮತ್ತು SP ಗಳಿಗೆ ಈ ಒಂದು ಕಾನೂನು ಸುವ್ಯವಸ್ಥೆಯ ಮತ್ತು ಹೆಣ್ಮಕ್ಳ ರಕ್ಷಣೆ ಪೂರ್ಣ ಜವಾಬ್ದಾರಿಯನ್ನು ಅವ್ರು ಕೊಡಬೇಕು. ಪೊಲೀಸ್ ಬೀಟಿಂಗ್ ಜಾಸ್ತಿ ಮಾಡಬೇಕು. ಹೆಣ್ಮಕ್ಳು ಕಾಲೇಜಿಗೆ ಹೋಗುವಂತ ಆ ಪ್ರದೇಶಗಳಲ್ಲಿ ಪೊಲೀಸ್ ಗಸ್ತನ್ನ ಜಾಸ್ತಿ ಮಾಡಬೇಕು. ಹೆಣ್ಮಕ್ಳು ಕೆಲಸ ಮಾಡುವಲ್ಲಿ ಜಾಸ್ತಿ ಮಾಡಬೇಕು. ಹೀಗೆ ಹಲವಾರು ಪಾಯಿಂಟ್ಗಳನ್ನು ಹಾಕಿ ನಾನು ಪತ್ರವನ್ನ ಬರೆದಿದ್ದೆ. ಆ ಪತ್ರಕ್ಕೆ ನಾನು ಇವತ್ತು ಉತ್ತರ ಬಂದಿದ್ದೆ. ಆ ಉತ್ತರದಲ್ಲಿ ನಾನು ಬರೆದಂತ ಪತ್ರವನ್ನೇ ವಾಪಸ್ ನಂಗೆ ಕಾಪಿ ಮಾಡಿ ಕಳಿಸಿದ್ದಾರೆ. ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ಅಂದ್ರೆ ಕಾನೂನು ಅತ್ಯಾಚಾರಿಗಳಿಗೆ ಭಯ ಹುಟ್ಟಿಸಲು ಕಾನೂನಿನಲ್ಲಿ ತಿದ್ದುಪಡಿಗೆ ಅವಶ್ಯಕತೆ ಮನಗಂಡ ಕೂಡಲೇ ಈ ಪ್ರಸ್ತಾವನೆಯನ್ನ ಸಲ್ಲಿಸಲು ಸೂಚಿಸಲಾಗಿದೆ ಅಂತಂದ್ರೆ, ಇನ್ನು ಇವರಿಗೆ ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿ ತರಬೇಕು, ಬಲವಾದ ತೀವ್ರತವಾದ ಕಾನೂನು ಮಾಡಬೇಕು ಅಂತ ಇನ್ನೂ ಅನಿಸಿಲ್ಲ. ಅಂದ್ರೆ ಇನ್ನು ಅವರು ಆ ಅಗತ್ಯತೆ ಬಂದ ಕೂಡಲೇ ನಿಮ್ಗೆ ಈ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಈ ಪತ್ರದಲ್ಲಿ ಬರೆದಿದ್ದಾರೆ. ಇವತ್ತು ಬೆಳಗಿನಿಂದ ನಾವು ಟಿವಿ ಕೂತ್ರೆ ನಿಜವಾಗ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 3 ಅತ್ಯಾಚಾರಗಳು ಬೆಳಗಿಂದ ಮಧ್ಯಾಹ್ನ ತನಕ ಇವತ್ತು ನಡೆದಿದ್ದಾವೆ ಅನ್ನುವಂಥದ್ದು ವರದಿಯಾಗಿದೆ. ಒಂದು 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆಯುವಂತ ರಾಕ್ಷಸ ಪ್ರವೃತ್ತಿಯ ಜನ ನಮ್ಮಲ್ಲಿ ಹುಟ್ಕೊಂಡಿದ್ದಾರೆ. ಯಾಕೆ? ಇದು ಕಾನೂನಿನ ಭಯ ಇಲ್ಲದ ಕಾರಣಕ್ಕಾಗಿ ಇವತ್ತು ಈ ಒಂದು ವ್ಯವಸ್ಥೆ ರಾಜ್ಯದಲ್ಲಿ ನಡೀತಾ ಇದೆ. ಇಂಥ ದುಷ್ಕೃತ್ಯ ನಡೀತಿದೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ದೇಶದ ವುಮೆನ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಮೇನಕಾ ಗಾಂಧಿ ಅವರನ್ನು ಮತ್ತು ದೇಶದ ಗೃಹ ಸಚಿವರನ್ನು ನಾನು ಭೇಟಿಯಾಗಿ 2 ಪತ್ರಗಳನ್ನು ಅವರಿಗೆ ಕೊಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣವಾಗಿ ಹದಗೆಟ್ಟಿದೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಕೋಲಾರದಲ್ಲಿ ಕಳೆದ 10 ದಿನದಲ್ಲಿ 5 ಅತ್ಯಾಚಾರ ನಡೆದಿದೆ. ಬೆಂಗಳೂರಿನ ಸುತ್ತಮುತ್ತ ನಡೆದಿದೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇವತ್ತು ನಾಪತ್ತೆ ಆಗ್ತಾರೆ. ಅವರು ರೀಚೇಬಲ್ ಆಗಿದ್ದಾರೆ. ಈ ಎಲ್ಲ ಪ್ರಕರಣವನ್ನ ನಾನು ಗೃಹ ಮಂತ್ರಿಗಳಿಗೆ ವಿವರಿಸಿದ್ದೀನಿ. ಮತ್ತು ತಕ್ಷಣ ರಾಜ್ಯದ ಹೋಮ್ ಮಿನಿಸ್ಟ್ರಿಯಿಂದ ಇದಕ್ಕೆ ನೀವು ವಿವರಣೆಯನ್ನ ಕೇಳಬೇಕು, ಲಾ ಅಂಡ್ ಆರ್ಡರ್ ಬಗ್ಗೆ ರಿಪೋರ್ಟ್ ತಗೋಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾನು ದೇಶದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವ ಮೇನಕಾ ಗಾಂಧಿ ಅವರಿಗೆ ಮತ್ತು ರಾಜನಾಥ್ ಸಿಂಗ್ ಅವರಿಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ನಾನು ಏನು ಹೇಳಬೇಕು ಅವ್ರ ಹತ್ರ ಅದನ್ನು ಮಾತಾಡಿದ್ದೀನಿ. ಆದ್ರೆ ಖಂಡಿತವಾಗಿ ರಾಜ್ಯದಲ್ಲಿ ಇದರ ಬಗ್ಗೆ ಗಮನ ಕೊಡಬೇಕಾದಂತ ಅಗತ್ಯತೆ ಇದೆ ಅಂತ ನನಗೆ ಬರ್ತೀನಿ ಮೇಡಮ್, ಮತ್ತೆ ಬರ್ತೀನಿ. ಕೋನ್ ರೆಡ್ಡಿ ಅವರೇ, ಈಗ ಮೇಡಮ್ ಒಂದು ಮಾತನ್ನು ಹೇಳಿದರು, ಕಾನೂನು ತಿದ್ದುಪಡಿ ವಿಚಾರ ಅನ್ನುವಂಥದ್ದು. ನನಗೊಂದು ಕಡೆ ಅನಿಸುತ್ತೆ ನಮ್ಮಲ್ಲಿ ಬಲವಾದ ಕಾನೂನು ಇದೆ ಸರ್, ಇಂಪ್ಲಿಮೆಂಟೇಷನ್ ಅಲ್ಲಿ ಈಗಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ನಿರ್ಭಯಾ ಕೇಸ್ ಬಂದ ನಂತರ 376A 10 ವರ್ಷಗಳ ಕಾಲ ನಾನ್ ಬೇಲೇಬಲ್ ವಾರೆಂಟ್, ಅದು ಕೂಡ ಯಾವುದೇ ತೊಂದರೆಗಳಿಲ್ಲ. ಆದರೆ ಆರಂಭಿಕ ಹಂತದಲ್ಲಿ ನಾವು ಮೊದಲು ಹೇಳ್ತಾ ಇದ್ವಿ, ಬನ್ನಿ ಕಂಪ್ಲೇಂಟ್ ಕೊಡಿ, ಏನು ಹೆದರಬೇಡಿ, ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್. ಏನು ಮಾಡ್ತಾ ಇದ್ದಾರೆ ಅವರು ನೋಡಿ, ಭಾಳ ತಲೆ ತಗ್ಗಿಸ್ತಕ್ಕಂಥ ಕೆಲಸ. ನಿರ್ಭಯ ಪ್ರಕರಣದಿಂದ 370A ಆ್ಯಡ್ ಮಾಡಿದ್ರು, 76A. ಆ 76A ಹಾಕಿದ ನಂತರ ಕೂಡ ಇಷ್ಟು ಪ್ರಕರಣಗಳಾಗಿದೆ. ಹೌದು ನೋಡಿ, ರಾಜ್ಯದಲ್ಲಿ 2011ರಲ್ಲಿ 705 ಕೇಸ್ ಆಗ್ತದೆ. ಹೌದು. ಅದೇ ರೀತಿಯಾಗಿ 2012ರಲ್ಲಿ 720 ಕೇಸ್ ಆಗತ್ತೆ. 2013ರಲ್ಲಿ ಟೋಟಲ್ 1050 ಕೇಸ್ ಆಗುತ್ತೆ. ಆಮೇಲೆ 476 ಕೇಸ್ ಆಗುತ್ತೆ. ಇದು ಜೂನ್. ಆಮೇಲೆ ಈಕ್ವಲ್ ನಿಮಗೆ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಈಕ್ವಲ್ ರೇಪ್. ಸರ್ಕಾರಗಳು ಯಾವಿರ್ತಾವೆ ಬಿಡ್ತಾವೆ ಬೇರೆ, ಪಕ್ಷಾತೀತವಾಗಿ ಈ ಪ್ರಕರಣಗಳನ್ನ ಈ ರೀತಿ ಆಗದಂತೆ ತಡೆಗಟ್ಟಲಿಕ್ಕೆ ವಿಶೇಷವಾದಂಥ
ಕೆಲವು ಸಲ ಬಂದಾಗ ಹೈ ಅಲರ್ಟ್ ಮಾಡಿದ್ವಿ ಇಂಥದಕ್ಕೂ ಹೈ ಅಲರ್ಟ್ ಮಾಡಿದ್ರೆ ಏನು ತಪ್ಪಿದೆ? Yes. ಈಗ ಇವತ್ತು ಒಂದೇ ದಿವಸಕ್ಕೆ 24 ತಾಸಿನಾಗ 8 ಕೇಸ್ ಹಾಕವಂದ್ರೆ ಗೃಹ ಇಲಾಖೆ ಸಚಿವರಿಗೂ ಒತ್ತಾಯ ಮಾಡ್ತೇನೆ, ತಕ್ಷಣ ನೀವು ಹೈ ಅಲರ್ಟ್ ಮಾಡ್ತಿರೋ ಏನು ಮಾಡ್ತಿರೋ, ರಾಜ್ಯದಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸದಂತೆ ಏನು ನೀವು ನೈಟ್ ಬೀಟ್ ಮಾಡ್ತಿರೋ ಏನು ಮಾಡ್ತಿರೋ, ನಿಮ್ಗೆ ಏನು ಕಾನೂನು ಐತಿ ಎಲ್ಲ ಉಪಯೋಗ ಮಾಡಿ ಅದಕ್ಕೆ ತಡೆ ಹಿಡಕ್ಕೆ ಪ್ರಯತ್ನ ಮಾಡಿರಿ. 1,000 ಕೇಸ್ ಒಂದೊಂದು ವರ್ಷಕ್ಕಾದ್ರೆ ಮತ್ತೆ ನಾವು ಯಾರು ತೆರೆ ತೆಗೆಯೋದು? ಅಲ್ಲ, ನೀವು ನೋಡಿ, ನಾನೊಂದು ಪಾಯಿಂಟ್ ಕೂಡ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಜಾಸ್ತಿ ಆಯ್ತು. ಒಟ್ಟು ನಮಗೆ 2,000 ನೋಡಿ, ಪ್ರತಿ ವರ್ಷ ಕೂಡ ಇವು ರಿಪೋರ್ಟ್ ಆಗದೆ ಎಷ್ಟು ಕೇಸ್ ಅದ ಯಾರಿಗೆ ಗೊತ್ತು? ಎಸ್, ನೋಡಿ, ಒಟ್ಟು 36,156 ಕೇಸ್ಗಳು ದಾಖಲಾಗತ್ತೆ. ಆ ದಾಖಲಾದದ್ರಲ್ಲಿ ಶಿಕ್ಷೆ ಆಗೋದು 4,070 ಹಂತ 5 ಕಳೆದ ನಂತರ 4,072 ಜನರಿಗೆ ಮಾತ್ರ, ಅಂದ್ರೆ 11.26%. ನಾನು ಹೇಳುವಂಥದ್ದು 376A ಇಲ್ಲಿ ತನಕ ಅಪ್ಪಯ್ಯ ಸ್ವಾಮಿ ಅನ್ನೋ ತನ್ನ ವಿರುದ್ಧ ಹಾಕಿದ್ದು ಬಿಟ್ರೆ ಕೆಲವು ವಿಚಾರಗಳಲ್ಲಾದ್ರು ಶಕುಂತಲಾ ಶೆಟ್ರೆ, ಈಗ ನನಗೆ ಅನ್ಸೋದು ನಾವು ಆ ಪಕ್ಷ ಈ ಪಕ್ಷ ಹೇಳುವಂತ ಕಾಲಘಟ್ಟದಿಂದಲೂ ಸ್ವಲ್ಪ ಹೆಚ್ಚು ಆಲೋಚನೆ ಮಾಡಬೇಕಾಗಿದೆ. ಬಲವಾದ ಕಾನೂನೇನು, ವಿರೋಧ ಪಕ್ಷಗಳಾಗಿದೆ ಕೊಡುವಂತ ಸಲಹೆ ಏನು. ಆದರೆ ಶೋಭಾ ಕರಂದ್ಲಾಜೆ ಒಂದು ಮಾತನ್ನು ಹೇಳಿದ್ರು, ಆ ವಿಚಾರವನ್ನ ಏನು ಹೀಗೀಗಿದೆ ಅಂತಾಗ ಯಾವ ಸಂದರ್ಭದಲ್ಲಿ ಅದನ್ನ ಕಾನೂನು ತಿದ್ದುಪಡಿ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ ಅನ್ನುವಂಥ ರೀತಿಯ ಉತ್ತರ ಕೊಡೋದಿದೆಯಲ್ಲ, ಅದು ಒಂದು ಸಮರ್ಥನೀಯವಲ್ಲ. ಈ ಸಂದರ್ಭದಲ್ಲಿ ರಾಜಕೀಯ ಮಾಡುವಾಗಲೂ ಕೂಡ, ಬೇರೆ ವಿರೋಧ ಪಕ್ಷಗಳು ರಾಜಕೀಯ ಮಾಡುವಾಗಲೂ ಕೂಡ ಅದನ್ನು ಒಪ್ಕೊಳ್ಳೋದು ಸರಿಯಲ್ಲ. ಆದರೆ ವಾಟ್ ಇಸ್ ದ ಸೊಲ್ಯೂಷನ್? ಇದು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಇದನ್ನೆಲ್ಲ ನಾವು ತಿಳ್ಕೊಂಡು ನಾವು ಫಾಸ್ಟ್ ಕೋರ್ಟಿಗೆ ಬರೆದಿದ್ದೆವು. ಈಗ ನಮ್ಮ ರಾಜ್ಯದಲ್ಲಿ ಈಗ 6 ತಿಂಗಳ ಹಿಂದೆ 10 ಫಾಸ್ಟ್ ಕೋರ್ಟ್ ಆಗಿದೆ. ಇದಕ್ಕೆ ಬೇಕಾಗಿ ಕೊಡ್ತಾ ಇದ್ದಾರೆ. ಈಗ ಪ್ರಾರಂಭ ಆಗಿದೆ ಅಷ್ಟೇ. ಅಲ್ಲಲ್ಲಿ ಇದೆ, ಒಂದೊಂದು ಡೆಪ್ಯುಟೇಷನ್ ಮಾಡಿ ಹಾಕಿದ್ದಾರೆ. ಆದರೆ ಇದು ಬಹಳ ದುರಂತ ಅಂತ ಒಪ್ಪಿಕೊಳ್ತೇವೆ. ಯಾಕಂದ್ರೆ ಮನುಷ್ಯ ಇದು ರಾಜಕೀಯವನ್ನು ಬಿಟ್ಟು ಮಾತಾಡಬೇಕಾಗ್ತದೆ. ನೀವು ಹೇಳಿದಾಗೆ ಯಾವುದೋ ಒಂದು ಮಾನಸಿಕ ಕ್ರೌರ್ಯತನ ಬಂದಾಗ ಅಲ್ಲಿ ರಾಜಕೀಯ ಬರಲ್ಲ. ಈಗ ಆ SI ಇನ್ಸ್ಪೆಕ್ಟರ್ ಬಗ್ಗೆ ಏನೋ ರಾಜಕೀಯ ಅಂತಲೂ ನೀವು ಹೇಳಿದ್ರು ಒಪ್ಕೊಳ್ಬಹುದು. ಆದರೆ ಇದನ್ನು ಸಾಧ್ಯ ಅಲ್ಲ. ಯಾಕೆಂದರೆ ರಾಜಕೀಯವಾಗಿ ಇದು ನಡೀತಾ ಇಲ್ಲ. ಆ ಮನುಷ್ಯನ ಮಾನವ ಧರ್ಮ ಇದೆ ಅಲ್ಲ, ಅದು ದಾನವನಾಗಿ ಹೋಗಿ ಕ್ರೌರ್ಯಕ್ಕೆ ಒಳಗಾಗುವಂತ ಪರಿಸ್ಥಿತಿ. ಹೆಣ್ಣಾಗಿ ಹುಟ್ಟುವುದೇ ತಪ್ಪು ಅಂತ ನೋಡಿ. ಸದನ ನಡೀತಾ ಇದೆ, ಎಲ್ರಿಗೂ ವಿಚಾರ ಗೊತ್ತಿದೆ. ಕೆಲವು ವಿಚಾರಗಳು ಒಮ್ಮೊಮ್ಮೆ ಶಾಸಕರುಗಳಿಗೆ ಮಾತ್ರ ಗೊತ್ತಿರುತ್ತೆ, ಆದ್ರೆ ಇಡೀ ವಿಚಾರ ರಾಜ್ಯದ ಜನರಿಗೆ ಗೊತ್ತಿದೆ. ಆಮೇಲೆ ಅವ್ರು ಹೇಳ್ತಾ ಇರುವಂತದ್ದು ಈ ರೀತಿ ಅತ್ಯಾಚಾರ ಆಗ್ತಾ ಇದೆ ಅನ್ನುವಂಥದ್ದು. ಒಂದು ಸ್ವಯಂ ಪ್ರೇರಿತವಾಗಿ ಸರ್ಕಾರ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಹೇಳಿಕೆಗಳನ್ನು ಕೊಡಬೇಕು. ಅದನ್ನ ವಿರೋಧ ಪಕ್ಷಗಳಿಂದ ಹೇಳಿಸ್ಕೊಳ್ಳುವಂತ ಒಂದು ಗತಿ ಯಾಕೆ ಬರುತ್ತೆ? ನಾನು ಪ್ರಶ್ನೆ ಮಾಡೋದು ಇಲ್ಲ ಶೆಟ್ರೆ, ಒಂದಿದೆ, ಹೋಮ್ ಮಿನಿಸ್ಟ್ರು ತಾಳ್ಮೆ ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ನಿಮ್ ಕಾಲದಲ್ಲಿ ಆಯ್ತು, ಆ ಕಾಲದಲ್ಲಿ ಆಯ್ತು, ಈ ಕಾಲದಲ್ಲಿ ಆಯ್ತು, ಇದು ಬರಲೇಬಾರ್ದು. ನಮ್ ಕಾಲದಲ್ಲಿ ಆಗಿದ್ದು ಪ್ರಶ್ನೆ ಬರೋದಿಲ್ಲ. ಇವತ್ತು ನಡೀತಿರುವಂತದ್ದಲ್ಲಿ ಪ್ರಶ್ನೆ ಕೇಳ್ತಾರೆ, ಹೌದಪ್ಪ ಅವ್ರ ಕಾಲದಲ್ಲಿ ಆಯ್ತು, ಅದಕ್ಕೆ ನಿಮ್ಮನ್ನು ತಂದ್ವಿ, ನೀವೇನ್ ಮಾಡಿದ್ರಿ? ಅವ್ರು ಯಾಕೆ ಆತರ ಹತಾಶರಾಗಿ ನೋಡಿ ವಿಚಾರ ಸರ್ ಇದು. ಆಮೇಲೆ ಹತಾಶರಾಗುವಂತ ಪರಿಸ್ಥಿತಿ ಯಾಕೆ ಬರುತ್ತೆ? ಒಂದ್ ಹೇಳ್ತೀನಿ ಶೆಟ್ರೆ, ಗೃಹ ಸಚಿವರು ಇವತ್ತು ಹೋಮ್ ಮಿನಿಸ್ಟರ್ ಒಳ್ಳೆಯರಿದ್ದಾರೆ, ಇಲ್ಲ ಅಂತ. ಆದ್ರೆ ಅದರ ನಿಭಾಯಿಸುವಂತ ಶಕ್ತಿ ಅವರಿಗಿಲ್ಲ. ಯಾಕಂದ್ರೆ ರವೀಂದ್ರನಾಥ್ ಕೇಸಿಂದ ಶುರುವಾಗಿದೆ. ಇದು ಇಲ್ಲಿಂದ ಶುರುವಾಗಿದ್ದಲ್ಲ, ಕೊನರೆಡ್ಡಿ ತಮಗೆ ಗೊತ್ತಿದೆ. ರವೀಂದ್ರನಾಥ್ ಕೇಸಿಂದ ಶುರುವಾಗಿರೋದು ಈ ಘಟನೆಗಳು ಮರುಕಳಿಸ್ತಾನೆ ಬಂದಿದೆ. ಇವತ್ತು ಇಲಾಖೆಯಲ್ಲಿ ನಿಷ್ಕ್ರಿಯವಾಗಿದೆ. ಆದ್ರಿಂದ ಹೋಮ್ ಮಿನಿಸ್ಟರ್ದು ಇಲ್ಲಿ ವೈಫಲ್ಯ ಕಂಡು ಬಂದಿದೆ. ಖಂಡಿತ ಹೋಮ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು. ಅವರು ಬೇರೆಯವ್ರು ಮಾಡೋದು ಒಳ್ಳೆ ಆಗುತ್ತೆ. ಇಲ್ಲಾಂದ್ರೆ ಇದೇ ತರ ಆದ್ರೆ ರಾಜ್ಯದಲ್ಲಿ ಬಿಹಾರಕ್ಕಿಂತ ಹೆಚ್ಚಾಗ್ತಾ ಇದೆ. ಸರ್, ಬಿಹಾರವನ್ನು ಕಂಪೇರ್ ಮಾಡಬೇಡಿ ಸರ್, ಬೈತಾರೆ ನಿಮ್ಗೆ ಬೇಕಾದ್ರೆ ಅವರು. ಬಿಹಾರಕ್ಕೆ ಯಾಕೆ ಕಂಪೇರ್ ಮಾಡ್ತೀರಿ? ಅದಕ್ಕೆ ಜಾಸ್ತಿ ಆಗೋಯ್ತಲ್ಲ. ಹೋಮ್ ಮಿನಿಸ್ಟರ್ ರಾಜೀನಾಮೆ ಪಡೆಯೋದ್ರಿಂದಾನೇ ಇದು ಸಾಲ್ವ್ ಆಗುತ್ತೆ. ನಾಳೆ ರಾಜೀನಾಮೆ ಹೇಳೋಣ. ಇವತ್ತು ಕೇವಲ ಕಾಂಗ್ರೆಸ್ ಸರ್ಕಾರದಾಗ ಆಗಿತ್ತಂತೂ ನಾನು ಅನ್ನಂಗಿಲ್ಲ. ಹಿಂದಿನ ಸರ್ಕಾರಗಳಲ್ಲಿ ಆದಂತ ಅಂಕಿಅಂಶಗಳನ್ನ ಮುಂದದ ಎಲ್ಲ ಸರ್ಕಾರದಲ್ಲಿ ಪರಿಹಾರ ಏನು ಅಲ್ಲ, ವಿಚಾರ ಮಾಡ್ತಕ್ಕಂಥ ಸರ್ಕಾರದ ನಾನು ವಿಶೇಷವಾಗಿ ಕೇಳಿಗೆ ಒಂದ್ ನಿಮಿಷ. ಇವತ್ತು ವಿಧಾನಸಭೆಯಲ್ಲಿ ಕೂಡ ನಾನು ಇದ್ದೆ. ನಾನು ವಿಧಾನಸಭಾ ಅಧ್ಯಕ್ಷರ ರಿಕ್ವೆಸ್ಟ್ ಮಾಡಿದೆ, ಸರ್ ಸಮಗ್ರವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ, ಏನಿದೆ ಒಂದು ಪರಿಹಾರ ಕಂಡಿಡ್ರಿ. ನೀವು ಹಿಂಗ್ ಮಾಡಿದಂತ ಇವ್ರು ಹೇಳುದು, ನಾವು ಹಿಂಗ್ ಮಾಡೇವಂತ ಹೇಳುದು, ಇದನ್ನ ರಾಜಕೀಯಗೊಳಿಸಬಾರ್ದು. ಆರೋಪ ಪ್ರತ್ಯಾರೋಪ ಹೆಣ್ಣು ಮಕ್ಕಳ ಇದು ಮಿದ್ದೆ ಹೋಗ್ತಾ ಇದೆ. 1 ವರ್ಷದ ಮಗು 6 ವರ್ಷದ ಮೇಲೆ ರೇಪ್ ಆದ್ರೆ ನೀವು ಇದೇನ್ ಹೇಳ್ಬೇಕು? ನಾವು ಅದು ಆ ಮುದುಕ ಏನು ಅರ್ಥ ಇರ್ತದೆ. ಹಿಂದೆ ಹೇಳ್ತಿದ್ರು ಏನು ಡ್ರೆಸ್ ಕೋಡ್ ಸರಿ ಇಲ್ಲ, ತುಂಡು ಏನು ಬಟ್ಟೆ ಹಾಕೊಳ್ತಾರೆ, ಅದಾಕೊಳ್ತಾ ಇದೆ ಅಲ್ಲ ಅಂತ ಹೇಳ್ತಾ ಇದ್ರು.
ನೀವು ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀರಾ ಅಂತ. ಆದ್ರೆ ಸಣ್ಣ ಮಗುಗೆ ಏನು ಬಟ್ಟೆ ಸಣ್ಣ ಮಗು, ಆಮೇಲೆ ನಾನು ಪದೇ ಹೇಳ್ತಾ ಇರ್ತೀನಿ, ಅದೆಲ್ಲ ಸುಳ್ಳು ಸರ್. ಇದು ಕ್ರೋಧ. ಮತ್ತೆ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಕಂಡಿದೆ, ಇವತ್ತು ರಾಜ್ಯದಲ್ಲಿ ಸರ್ಕಾರ ವೈಫಲ್ಯ ಕಂಡಿದೆ. ಬಹುಶಃ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿ ಯಾಕೆ ಈ ತರ ಅವರು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇಲ್ಲ ಗೊತ್ತಿಲ್ಲ, ನಿಷ್ಕ್ರಿಯವಾಗಿದೆ. ಜನ ಬೇಸರ. ಈಗ ಗೃಹ ಸಚಿವರು ಇವತ್ತು ಏನು ಉತ್ತರ ಕೊಟ್ಟರು ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನನಗೆ ಯಾವುದೇ ಪಕ್ಷದ ಮೇಲೆ ಅದನ್ನು ಹಾಕೋದಕ್ಕೆ ಇಷ್ಟ ಇಲ್ಲ. ಆದರೆ ಜವಾಬ್ದಾರಿಯುತವಾಗಿ ಯಾರನ್ನ ಕೇಳಬೇಕು ನಾವು? ಕೊನೆಗೆ ಮನೆಯ ಯಜಮಾನನ್ನೇ ಕೇಳಬೇಕಾಗತ್ತೆ. ಇಲ್ಲಿ ನಾವು ಕೊನೆಗೆ ಯಾರನ್ನ ಕೇಳಬೇಕಾಗುತ್ತೆ? ಗೃಹ ಸಚಿವರನ್ನೇ ಕೇಳಬೇಕಾಗುತ್ತೆ. ಗೃಹ ಸಚಿವರಿಂದ ನಾವು ಏನು ನಿರೀಕ್ಷೆ ಮಾಡಿದ್ವಿ ಇವತ್ತು? ಅವರು ಸುಮೋಟವಾಗಿ ಸ್ವಯಂ ಪ್ರೇರಿತರಾಗಿ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಿ, ಯಾವುದೇ ರಾಜಕೀಯ ಹಸ್ತಕ್ಷೇಪ, ನಿಮ್ಮ ಒತ್ತಡಗಳು ಅಥವಾ ವಿರೋಧ ಪಕ್ಷಗಳು ಅಂದರೂ ಕೂಡ ಅವರಿಗೆ ಸಮೀಪದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಮಂದಿ ಇರ್ತಾರೆ. ದಯವಿಟ್ಟು ಈ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯ ದಯವಿಟ್ಟು ಮಾಡಬೇಡಿ. ಅವನು ಎಷ್ಟೇ ದೊಡ್ಡಪ್ಪನ ಮಗ ಆಗಿರಲಿ, ದಯವಿಟ್ಟು ಮಾಡಬೇಡಿ. ಇದನ್ನು ನಾನು ಭಾಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತೀನಿ. ನಿಮ್ಮ ಯಾವುದೇ ಸಂಬಂಧಿಗಳಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಫೋನ್ ಮುಖಾಂತರ ಒತ್ತಡ ಹೇರುವುದನ್ನು ಮಾಡಬೇಡಿ. ನಾವೊಂದು ಮಾದರಿ ಒಂದು ಭಾಳ ಸಂಕಷ್ಟದ ಸಮಯದಲ್ಲಿದ್ದೇವೆ ಅನ್ನುವಂಥ ಮಾತನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಅದು ಬರಲಿಲ್ಲ. ಅಲ್ಲಿ ಯಾಕೆ ರಾಜಕೀಯ ಬೆರೆಸಿದ್ರಿ ನಮ್ಗೆ ಅರ್ಥ ಆಗಲಿಲ್ಲ. ಬಟ್ ಈಗಲೂ ಹೇಳ್ತಾ ಇದ್ದೀವಿ ಸರ್, ಕಾಲ ಮಿಂಚಿಲ್ಲ. ಮಾಧ್ಯಮವಾಗಿ ನಾವೊಂದು ಜವಾಬ್ದಾರಿತ ಮಾಧ್ಯಮವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಾವು ಆರೋಪ ಪ್ರತ್ಯಾರೋಪಕ್ಕೆ ಯಾವತ್ತೂ ಕೂಡ ಈ ಸಂದರ್ಭದಲ್ಲಿ ನಾವು ಅದನ್ನು ಹೈಲೈಟ್ ಮಾಡಲ್ಲ. ಆದರೆ ನೀವು ನಿಷ್ಕ್ರಿಯರಾಗಿ ಕಾಣಿಸ್ಕೋಬೇಡಿ. ಜಾರ್ಜ್ ಅವರೇ, ನಿಮ್ಮ ಬಗ್ಗೆ ಅಪಾರವಾದಂಥ ಅಭಿಮಾನ ಇದೆ. ನೀವು ಪ್ರಾಮಾಣಿಕ ಸಚಿವರು ನೀವು. ಆಮೇಲೆ ನಿಮಗೆ ಏನು ಅಧಿಕಾರದಲ್ಲಿರೋದ್ರಿಂದ ಬಿಗ್ಗೆಸ್ಟ್ ಗೈನ್ ಆಗಬೇಕು ಅನ್ನೋಂಥ ಅವಶ್ಯಕತೆಯೂ ನಿಮಗಿಲ್ಲ. ಯು ಆರ್ ಆಲ್ವೇಸ್ ರೈಟ್. ಬಟ್ ಸರ್ ಪ್ಲೀಸ್, ಈ ಒಂದು ವಿಚಾರದಲ್ಲಿ ನೀವು ದ ರೈಟ್ ಪರ್ಸನ್ ಅಂತ ಅನಿಸ್ಕೊಳ್ಬೇಕು. ಇದು ನಮ್ಮ ಕಳಕಳಿ. ನೀವು ಮಾಡಲೇಬೇಕು. ನಾವು ನಿಮ್ಮನ್ನು ಆರಿಸಿದ್ದೇವೆ, ನಿಮಗೆ ವೋಟ್ ಹಾಕಿದ್ದೇವೆ, ನಿಮ್ಮನ್ನು ಆ ಸ್ಥಾನದಲ್ಲಿ ಕೂರಿಸಿದ್ದೇವೆ. ಹಾಗಿರುವಾಗ ನಮ್ಮ ರಕ್ಷಣೆ 6 ಕೋಟಿ ಜನ ನಿಮ್ಮ ಹತ್ರ ಅಂಗಲಾಚ್ತಾ ಇದ್ದಾರೆ ಸರ್. ದಯವಿಟ್ಟು ಈ ಬಗ್ಗೆ ನೀವೇ ಕ್ರಮ ಕೈಗೊಳ್ಳಬೇಕು. ವಿರೋಧ ಪಕ್ಷದ ನಾಯಕರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು. ನೀವು ಏನಂತಂದರೆ ಆ ವಿಚಾರವನ್ನು ಅವರೆತ್ತಿ ನೀವು ಮಾತಾಡೋದು ಬೇಡ. ನೀವೇ ಅದರ ಮುಂದೆ ಸುಮೋಟವಾಗಿ ಸ್ವಯಂ ಪ್ರೇರಿತರಾಗಿ ಒಂದು ಹೇಳಿಕೆಗಳನ್ನು ಕೊಡಬೇಕು. ಆ ಸಂದೇಶ ರವಾನೆ ಆಗಬೇಕು. ಇದು ನಮ್ಮ ಕಳಕಳಿ. ಎಸ್, ಗೃಹ ಸಚಿವರು ಏನು ಹೇಳಿದರು ಕೇಳ್ತಾ ಒಂದು ಬ್ರೇಕ್ ತಗೊಳ್ಳೋಣ. ಆದಷ್ಟು ಬೇಗ ವಾಪಸ್ ಬರ್ತೀನಿ. ದಿನಾಂಕ 11/7/2014 ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಅವರ ಕರ್ತವ್ಯ ಲೋಪದ ಬಗ್ಗೆ ಈಗಾಗಲೇ ಇವರನ್ನು ಅಮಾನತಿನಲ್ಲಿಟ್ಟು ಇಲಾಖಾ ವಿಚಾರಣೆ ಕೈಗೊಳ್ಳಲಾಗಿದೆ. ದಿನಾಂಕ 16/7/2014 ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕಾನೂನು ತಜ್ಞರ ಜೊತೆ ಚರ್ಚಿಸಿ 2013ನೇ ಸಾಲಿನ ಕಾನೂನಿನ ತಿದ್ದುಪಡಿಯಂತೆ 166A IPC ಪ್ರಕಾರ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮೇಲೆ ಪುಲಿಕೇಶನಗರ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 247/2014 ಅಪರಾಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಈ ಕಾಲಂ ಪ್ರಮುಖವಾಗಿ ಅತ್ಯಾಚಾರ ಪ್ರಕರಣ ದಾಖಲಿಸುವಾಗ ತಪ್ಪು ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದಾಗಿರುತ್ತದೆ. ಇದಲ್ಲದೆ ಪುಲಿಕೇಶನಗರದ ನೊಂದ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ಅಪರಾಧ ಸಂಖ್ಯೆ 244/2014 ತನಿಖೆಯಿಂದ ಕಂಡುಬಂದ ಇನ್ನಿಬ್ಬರು ಆರೋಪಿಗಳಾದ ಮೊಹಮ್ಮದ್ ಅಲಿ, ಶೇಖ್ ಅಲಿ ಹಾಗೂ ವಸೀಂ ಖಾನ್ ಅವರನ್ನು ಈ ದಿನ ಸ್ಥಳೀಯ ಪೊಲೀಸರು ಬಂಧಿಸಿರುತ್ತಾರೆ. ಇನ್ನಿಬ್ಬರು ಆರೋಪಿಗಳು ಬಂಧಿಸಲು ಪ್ರಯತ್ನ ಮುಂದುವರೆದು ಶೀಘ್ರವಾಗಿ ಬಂಧಿಸಲಾಗುವುದು.